ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಹಾಗೂ ಶ್ರಾವತಿ ನಗರದ ಶ್ರೀ ಅವಧೂತ ವೆಂಕಟಾರ್ಜುನ ಸೇವಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 28ರಂದು ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ, ಚಂಡಿಕಾ ಹೋಮ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀ ಅವಧೂತ ವೆಂಕಟಾರ್ಜುನ ಸೇವಾ ಸಮಿತಿಯ ಉಪಾಧ್ಯಕ್ಷ ಇ ವಿಶ್ವಾಸ್, ಮೈಸೂರಿನ ಶ್ರೀ ಅರ್ಜುನ ಅವಧೂತ ಮಹಾರಾಜರ ಸಾನ್ನಿಧ್ಯ ಹಾಗೂ ಮೈಸೂರಿನ ರಂಗಲಕ್ಷ್ಮಿ ಅಮ್ಮರವರ ಆಶೀರ್ವಚನದೊಂದಿಗೆ ಗುರುವಂದನಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮವು ಇದೇ ತಿಂಗಳ ಅಂದರೆ ಆಗಸ್ಟ್ 28ರಂದು ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ, ಚಂಡಿಕಾ ಹೋಮ ಹಾಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ಪರಮ ಪೂಜ್ಯರಿಂದ ಅಮ್ಮನವರಿಗೆ ಅಭಿಷೇಕ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಗುರುಗಳ ಸಾನ್ನಿಧ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಚಂಡಿಕಾ ಹೋಮ ನೆರವೇರಲಿದೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ ಹಾಗೆ 12:30ಕ್ಕೆ ಗುರುವಂದನಾ ಕಾರ್ಯಕ್ರಮ ನಡೆಯಲಿದ್ದು, ನಂತರ ಪೂಜ್ಯರಿಂದ ಆಶೀರ್ವಚನೆ ಹಾಗೂ ಮಹಾ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಇರಲಿದೆ ಎಂದು ತಿಳಿಸಿದರು. ಅಧ್ಯಕ್ಷರಾಗಿರುವ ಈ ವಿಶ್ವಾಸ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿದಂಥ ಧನರಾಜ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಪತ್ರಿಕಾ ಮಿತ್ರರೇ, ಬೊಮ್ಮನಕಟ್ಟೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಯಾವ ರೀತಿ ಹೊರನಾಡಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಜಗತ್ ಪ್ರಸಿದ್ಧಿನೋ ಅದೇ ರೀತಿಯಾಗಿ ಇವತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನ ವಿಶೇಷವಾಗಿ ಆಶ್ರಯ ಬಡಾವಣೆಯಲ್ಲಿದೆ. ಮತ್ತು ಬೊಮ್ಮನಕಟ್ಟೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಶಿವಮೊಗ್ಗದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಬಡಾವಣೆ, ಸಾಕಷ್ಟು ಕಡು ಬಡವರು ಮತ್ತು ಮಧ್ಯಮದ ವರ್ಗದವರು ಇರ್ತಕ್ಕಂಥ ಒಂದು ಬಡಾವಣೆ. ಆ ಬಡಾವಣೆಯಲ್ಲಿ ಇವತ್ತು ಸುಸಜ್ಜಿತವಾದಂಥ ಒಂದು ದೇವಸ್ಥಾನ ನಿರ್ಮಾಣವಾಗಿ ಈಗಾಗಲೇ ದಸರಾ ಬಂತು ಅಂತ ಹೇಳಿದ್ರೆ, ಇವತ್ತು ಶಿವಮೊಗ್ಗದಲ್ಲಿ ಎಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ದಸರಾ ಆಗುತ್ತೆ ಅಂತ ಹೇಳಿದ್ರೆ ಅದು ಬೊಮ್ಮನಕಟ್ಟೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕೆಂತ ಹೇಳಿದ್ರೆ 9 ದಿನ ನವರಾತ್ರಿಯಲ್ಲಿ ಕೂಡ ವಿಶೇಷವಾಗಿ ತಾಯಿಗೆ ಅಲಂಕಾರ ಆಗುತ್ತೆ. ಹಾಗೆ ಅಲ್ಲಿ ಪ್ರತಿದಿನ 3 ರಿಂದ 4 ಸಾವಿರ ಜನಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇವತ್ತು ಶಿವಮೊಗ್ಗದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ, ಆದರೆ ನಮ್ಮ ಒಂದು ಬೊಮ್ಮನಕಟ್ಟೆಯಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಾಕಷ್ಟು ಭಕ್ತರನ್ನ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಅದು ವೃದ್ಧಿ ಆಗ್ತಾ ಇವತ್ತು ಶಿವಮೊಗ್ಗ ಜಿಲ್ಲೆ ಅಲ್ಲ ಕರ್ನಾಟಕದಲ್ಲಿ ಕೂಡ ಇವತ್ತು ತಾಯಿಯ ಒಂದು ಆಶೀರ್ವಾದದಿಂದ ಸಾಕಷ್ಟು ಭಕ್ತರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಹಾಗೆ ಶಿವಮೊಗ್ಗಕ್ಕೆ ಬರ್ತಕ್ಕಂಥ ಅನೇಕ ಗುರುಗಳು, ಅವಧೂತರುಗಳು ಕೂಡ ನಮ್ಮ ದೇವಸ್ಥಾನಕ್ಕೆ ಬರೋದೊಂದು ಪದ್ಧತಿ. ಅದೇ ರೀತಿ ಸಾಕಷ್ಟು ಜನ ಗುರುಗಳಿಗಾಗಲೇ ಆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹಾಗೆ ಬಂದಂಥ ಗುರುಗಳಿಗೆ ಉಳಿಬೇಕು ಅಂತೇಳಿ ಈಗ ಗುರುಭವನ ಕೂಡ ಅಲ್ಲಿ ಕಟ್ತಾ ಇದ್ದೀವಿ. ಸಾಕಷ್ಟು ಭಕ್ತಾದಿಗಳು ಕೂಡ ಅದಕ್ಕೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೊಡುವಂಥವ್ರು ಇದ್ರೂ ಕೂಡ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದಯಮಾಡಿ ಸಹಕರಿಸಬೇಕು ಅಂತ ತಮ್ಮ ಮೂಲಕನೂ ಕೇಳ್ತಾ ಇದ್ದೀವಿ. ಹಾಗೆ ಈ 28ನೇ ತಾರೀಕು ವಿಶೇಷವಾಗಿ ಪೂಜ್ಯ ಶ್ರೀ ಶ್ರೀ ಅವಧೂತ ವೆಂಕಟಾರ್ಜುನ ಸೇವಾ ಸಮಿತಿ ಮತ್ತು ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಂದು ಸಹಯೋಗದೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಅರ್ಜುನ್ ಅವಧೂತ ಮಹಾರಾಜರು ಮೈಸೂರು ಇವರ ಒಂದು ನೇತೃತ್ವದಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಚಂಡಿಕಾ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತು ಸಾಕಷ್ಟು ಜನ ಭಕ್ತಾದಿಗಳು ಬರಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ಗುರುವಂದನಾ ಕಾರ್ಯಕ್ರಮ ಕೂಡ ಅವತ್ತು ನಾವು ಮಾಡ್ತಾ ಇದ್ದೇವೆ. ಬೊಮ್ಮನಕಟ್ಟೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬಟ್ ಈ ಒಂದು ಅರ್ಜುನ ಅವಧೂತರ ಒಂದು ಆಶೀರ್ವಾದಕ್ಕೆ ಹೋಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಬರಬೇಕು ಅಂತ ತಮ್ಮ ಮೂಲಕ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಎಲ್ಲರಿಗೂ ಇಪ್ಪತ್ತೆಂಟನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ 7 ಗಂಟೆಗೆ ಅರ್ಜುನ್ ಅವಧೂತರಿಂದ ಮಹಾತಾಯಿ ಅನ್ನಪೂರ್ಣೇಶ್ವರಿಗೆ ಅಭಿಷೇಕ ಕಾರ್ಯಕ್ರಮ ನಡೆಯುತ್ತದೆ. ನಂತರ 12:30 ಚಂಡಿಕಾ ಹೋಮದ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಂತರ ಗುರುವಂದನಾ ಕಾರ್ಯಕ್ರಮ, ನಂತರದಲ್ಲಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡೋ ಕಾರ್ಯಕ್ರಮ ಇರುತ್ತದೆ. ಅದರ ನಂತರ ಮಹಾತಾಯಿ ಅನ್ನಪೂರ್ಣೇಶ್ವರಿಗೆ ಮಹಾಮಂಗಳಾರತಿ, ನಂತರ ಬಂದಂಥ ಎಲ್ಲ ಸದ್ಭಕ್ತರಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ತಾವು ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಪತ್ರಿಕೆಗಳಲ್ಲಿ ಹೆಚ್ಚು ಭಕ್ತಾದಿಗಳು ಬಂದು ಆ ಒಂದು
ದರ್ಶನದ ಭಾಗ್ಯವನ್ನು ಪಡ್ಕೋಬೇಕು ಅಂಥೇಳಿ ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅಧ್ಯಕ್ಷನಾಗಿ ನಿಮ್ಮಲ್ಲಿ